ಯಾವುದೇ ಧರ್ಮದ ಸೋಂಕಿಲ್ಲದೆ, ಯಾವುದೇ ಜಾತಿಯ ಸೋಂಕಿಲ್ಲದೆ ಈ ಮಠದ 12ನೇ ಶತಮಾನದಿಂದಲೂ ಕೂಡ ಈ ಮಠದ ಪರಂಪರೆ ನಡ್ಕೊಂಡು ಬಂದಿದೆ, ಈಗಲೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಹಿಂದಿನ ಗುರುಗಳಿಗೂ ಕೂಡ ನಮ್ಮ ಲಿಂಗೈಕ್ಯ ಗುರುಶಾಂತಿ ಕೇಂದ್ರ ಸ್ವಾಮಿಗಳು ಮತ್ತೆ ನಮ್ಮ ಶಿವಕುಮಾರ ಸ್ವಾಮಿಗಳು ಹಿಂದಿನ ಎಲ್ಲ ಗುರುಗಳಿಗೂ ಕೂಡ ಒಳ ಶತ್ರುಗಳು ಹೊರ ಶತ್ರುಗಳು ಯಾವಾಗಲೂ ಕೂಡ ಇದ್ರು, ಈಗಲೂ ಇರ್ತಾರೆ, ಕಾಲಕ್ಕೂ ಇರ್ತಾರೆ. ಆದ್ರೆ ಅವರಿಂದ ಏನು ಮಾಡಕ್ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ವೇದಿಕೆಯಿಂದ ತನಗೆ ಸ್ಪಷ್ಟ ಬಯಸ್ತಾ ಇದ್ದೇನೆ. ನಾನು ವಿವರವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಸಮಾಜದಲ್ಲಿ ಎಲ್ಲದರಲ್ಲೂ ಇದೆ, ರಾಜಕಾರಣದಲ್ಲೂ ಇದೆ, ಮಠಮಾನ್ಯಗಳಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ನಿನ್ನೆ ಪೂಜ್ಯರು ಆಶೀರ್ವಚನದಲ್ಲಿ ಒಂದು ಒಳ್ಳೆಯ ವಿಚಾರವನ್ನ ತಮ್ಮ ಗಮನಕ್ಕೆ ತಂದ್ರು. ಒಬ್ಬ ರಾಜ, ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ, ಅದು ಗುರುಗಳು ಬಹಳ ವಿವರವಾಗಿ ಹೇಳಿದ್ರು. ಒಂದು ಕುದುರೆಯನ್ನ ಕಟ್ಟಿರ್ತಾನೆ, ಅದು ಕುಣ್ತಾ ಇರುತ್ತೆ. ಎಲ್ಲ ವೈದ್ಯರನ್ನು ಕರೆದು ಏನಾಗುತ್ತೆ ಅಂತ ಹೇಳಿ ಪರೀಕ್ಷೆ ಮಾಡ್ರಿ ಅಂತ ಹೇಳಿದ್ರೆ ಆರೋಗ್ಯ ಚೆನ್ನಾಗಿದೆ, ಏನೂ ಆಗಿಲ್ಲ ಅಂತಾರೆ. ಒಬ್ಬ ಬುದ್ಧ ಆಸ್ಥಾನಕ್ಕೆ ಬಂದಾಗ ಅವರಿಗೆ ರಾಜರು ಹೇಳ್ತಾರೆ ಇದೇನಾಗಿದೆ ನೋಡಿ ಅಂತ ಹೇಳಿ. ಅವರು ನೋಡಿ ಏನೂ ಆಗಿಲ್ಲ, ಆರೋಗ್ಯ ಚೆನ್ನಾಗಿದೆ ಮೇಲ್ನೋಟಕ್ಕೆ ಅಂತ. ಒಂದ್ ದಿವಸ ಅಲ್ಲೇ ಏನ್ ಕುದುರೆ ಕಟ್ಟಿ ಹಾಕಿರ್ತಾರಲ್ಲ, ಅಲ್ಲೇ ರಾತ್ರಿ ಕಾಲ ಕಳೆದು ಅಲ್ಲೇ ಉಳಿದು ಅವ್ರು ಆಲೋಚನೆ ಮಾಡ್ತಾರೆ. ಅಲ್ಲಿ ಅದನ್ನ ಪರಿಚಾರಕ್ಕೆ ಇಟ್ಟಂತ ಒಬ್ಬ ವ್ಯಕ್ತಿ, ಅದು ನೋಡ್ಕೊಳ್ಳಕ್ಕೆ ಇರ್ತಕ್ಕಂಥ ವ್ಯಕ್ತಿ ಕುಂಟನಾಗಿದ್ದಾನೆ. ಅವನು ಕುಣ್ತಾರೆ ಅಂದ, ಅದರ ಅನುಕರಣೆ ಈ ಕುದುರೆನೂ ಮಾಡುತ್ತೆ. ನೀವು ಆ ಏನು ಕುದುರೆ ನೋಡ್ಕೊಳ್ಳಿರ್ತಕ್ಕಂಥ ವ್ಯಕ್ತಿಯನ್ನ ಬದಲಾವಣೆ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅದರ ಅರ್ಥ ಗುರುಗಳು ನಿನ್ನೆ ಹೇಳಿದ್ರು, ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥ, ಸಮಾಜವನ್ನ ಮುನ್ನಡೆಸ್ತಕ್ಕಂಥ ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಮಠಾಧೀಶರಾಗಿರ್ಬೋದು, ಯಾರೇ ಸಮಾಜ ಸೇವೆ ಜನರ ಮಧ್ಯೆ ಮಾಡ್ತೀವಿ ಅಂತಕ್ಕಂಥವ್ರು ಕುಂಟಿದ್ರೆ ಆ ಸಮಾಜನೂ ಕುಂಟುತ್ತೆ. ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತಿನ ನಾವು ಜನರು ಏನು ಉಪಚಾರ ಮಾಡ್ಲಿಕ್ಕಿಟ್ಟಂತ ವ್ಯಕ್ತಿಯನ್ನ ಬದಲಾವಣೆ ಮಾಡಿದ್ರು, ಹಾಗೆ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿನೂ ಕೂಡ ನಿಮ್ ಕೈಲಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು. ನೀವೇ ಸಾರ್ವಭೌಮರು. ಅದಾದ್ಮೇಲೆ ಹಿಂದಿನ ಗುರುಗಳು ಏನು ಭದ್ರ ಬುನಾದಿಯನ್ನ ಹಾಕೊಟ್ಟಿದ್ದಾರೆ, ಅದರ ಸಾವಿರ ಪಟ್ಟು ಇವತ್ತು ಮಠವನ್ನು ಅಭಿವೃದ್ಧಿ ಮಾಡಿದ್ದಾರೆ. ತಾವು ಕಾಣಬಹುದು, ಎಲ್ಲಾ ಶಾಲೆ ಕಾಲೇಜುಗಳ ಕಟ್ಟಡಗಳನ್ನ ಮಠದಲ್ಲಿದೆ. ಹಿಂದೆ ಯಾವ ಸ್ಥಿತಿಯಲ್ಲಿತ್ತು ಆ ಶಾಲೆಗಳು, ಹೇಗೆ ಹಂಚಿನ ಮನೆ ಮುರ್ಕೊಂಡು ಹೋಗ್ತಕ್ಕಂಥದ್ದು, ಈಗ ಎಷ್ಟು ಭವ್ಯವಾದಂತ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಕಲ್ಯಾಣ ಮಂಟಪ ಇರ್ಬೋದು, ಯಾವುದೇ ಮಠಕ್ಕೆ ಸಂಬಂಧಪಟ್ಟಂತ ಕಟ್ಟಡಗಳಾಗಿರ್ಬೋದು, ಯಾವೂ ಕೂಡ ಇವತ್ತು ಶಾಲೆಯಲ್ಲಿ ಉಪಾಧ್ಯಾಯರ ಕೊರತೆಯಿಂದ ಹಿಡಿದು, ಶಾಲೆಯನ್ನ ನಡೆಸೋದ್ರಿಂದ ಹಿಡಿದು ಇವತ್ತು ಅದ್ಭುತವಾಗಿ ಗುರುಗಳು ಶಾಲೆಯನ್ನ, ನಮ್ಮ ಮಠವನ್ನ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ಹಾಗೆ ನಮ್ಮ ಪೂಜ್ಯರು ಯಾವ ಕ್ಷೇತ್ರ ಅನ್ನೋದು ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪರಿಣಿತಿ ಹೊಂದಿದ್ದಾರೆ. ಇವತ್ತು ನೀರಾವರಿ ಇಂಜಿನಿಯರ್ ಬಂದ್ರೆ, ಇಂಜಿನಿಯರ್ ಯಾವುದೇ ಇಂಜಿನಿಯರ್ಗಳಿಗೆ ಮಾರ್ಗದರ್ಶನ ಮಾಡ್ತಾರೆ. ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತ ಇಂಜಿನಿಯರ್ಗಳಿಗೆ ಮಾರ್ಗದರ್ಶನ ಮಾಡ್ತಾರೆ. ಇವತ್ತು ನ್ಯಾಯವಾದಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ, ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ. ಅಷ್ಟೇ ಅಲ್ಲ, ಯಾವುದೇ ಸರ್ಕಾರ ಇದ್ರೂ ಕೂಡ ಸರ್ಕಾರದಿಂದ ಮಠಕ್ಕೆ ಯಾವ ಬಿಡಿಗಾಸನ್ನು ಪಡೆದೆ, ಸಮಾಜಕ್ಕಾಗಿ ಸರ್ಕಾರದಿಂದ ಯಾವುದೇ ಪಕ್ಷಾತೀತವಾಗಿ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ, ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಿಜೆಪಿ ಇರ್ಬೋದು, ಜನತಾ ಪಕ್ಷ ಇರ್ಬೋದು, ಎಲ್ಲ ಪಕ್ಷದವರಿಂದನೂ ಕೂಡ ಅನುದಾನವನ್ನ ಪಡೆದು ನೀರಾವರಿ ವಿಚಾರ ಇರಬಹುದು, ಇವತ್ತು ಬೇರೆ ಬೇರೆ ರೈತರಿಗೆ ಸಂಬಂಧಪಟ್ಟಂತ ವಿಚಾರ ಇರಬಹುದು, ಇವತ್ತು ಕಾರ್ಯಗತ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಮಠ ಇಲ್ಲಿ ತನಕ ಒಂದು ಶ್ರೀಮಂತರ ಮಠ ಅಂತಕ್ಕಂಥ
ಅಪಖ್ಯಾತಿ ಇತ್ತು. ಒಂದು ಕಾಲದಲ್ಲಿ ನನಗನ್ನಿಸ್ತಾ ಇದೆ ಬಹುಶಃ ಅವತ್ತು ಮಠ ಕಟ್ಟಲಿಕ್ಕೆ ಅವ್ರನ್ನ ಆಶ್ರಯಿಸಿರ್ಬೋದು ನಮ್ಮ ಹಿರಿಯ ಗುರುಗಳು ಅಂತಕ್ಕಂಥ ಒಂದು ಭಾವನೆ ಇದೆ. ಆದರೆ ಇವತ್ತು ಜನಸಾಮಾನ್ಯರ ಮಠ, ಬಡವರ ಮಠ, ರೈತರ ಮಠ ಅಂತಕ್ಕಂಥ ಖ್ಯಾತಿಯನ್ನು ಗಳಿಸಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಪೂಜ್ಯರು ರೈತರ ಬಗ್ಗೆ, ನೀರಾವರಿ ಇರಬಹುದು, ಯಶಸ್ವಿ ಯೋಜನೆ ನಿಂತೋಗಿತ್ತು. ಇಲ್ಲೇ ಇದ್ದಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು. ಇದೇ ಶ್ರದ್ಧಾಂಜಲಿ ಸಂದರ್ಭದಲ್ಲಿ ಇಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಾಗ ನಾನು ಒಂದು ಫೈಲ್ ಕೊಟ್ಟೆ ಗುರುಗಳಿಗೆ. ಆ ಫೈಲನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟರು. ಅದೇ ತಕ್ಷಣ ಅದನ್ನು ಜಾರಿ ಮಾಡಿದ್ರು ಯಶಸ್ವಿನಿ ಯೋಜನೆ. ಇವತ್ತು ಆನ್ಲೈನ್ ಬರ ಪರಿಹಾರ ಎಲ್ಲರಿಗೂ ಕೂಡ ಅರ್ಜಿ ಕೊಡೋ ವ್ಯವಸ್ಥೆ ಇಲ್ಲದೆ ಬರಗಾಲಕ್ಕಾಗಿರ್ಬೋದು, ಅತಿವೃಷ್ಟಿಗಾಗಿರ್ಬೋದು, ಅದನ್ನು ಕೊಡ್ತಕ್ಕಂಥ ಒಂದೇ ಒಂದು ಆಪ್ ಅನ್ನು ತಯಾರು ಮಾಡಿ ಜನರಿಗೆ ಪದೇ ಪದೇ ಪಾಣಿ ವಗೈರೆ ತಗೊಂಡು ಅರ್ಜಿ ಕೊಡ್ತಕ್ಕಂಥದ್ದು ತಪ್ಪಿಸಿದ್ರು. ಅಷ್ಟೇ ಅಲ್ಲ, ಇವತ್ತು ಭೂ ಸ್ವಾಧೀನದ ಬಗ್ಗೆ ಇವತ್ತು ಗುರುಗಳು ಹೇಳ್ತಾರೆ, ಭೂ ಸ್ವಾಧೀನ ನಾವು ಮಾಡಲಿಕ್ಕೆ ಬೇಡ ಅನ್ನಲ್ಲ. ಯಾವುದೇ ಭೂ ಸ್ವಾಧೀನ ಮಾಡಿ ಆ ರೈತರನ್ನ ಬೀದಿ ತರಬೇಡ್ರಿ. ಒಂದಿಷ್ಟು ಹಣ ಕೊಟ್ಟು ಕಳಿಸ್ತೀರಿ. ಹಣ ಕೊಟ್ಟು ಕಳಿಸಿದ್ರೆ ಆ ಹಣ ರೈತನ ಕೈಯಲ್ಲಿ ಉಳಿಯಲ್ಲ. ಅವನಿಗೆ ಸಂಪೂರ್ಣ ಜಮೀನನ್ನೆಲ್ಲ ಕಳ್ಕೊಂಡು ಹಣ ತಗೊಂಡು ಹಣನೂ ಖರ್ಚು ಮಾಡಿ ಅವನು ಬೀದಿಗೆ ಬರ್ತಾನೆ. ಈಗಾಗಲೇ ಉದಾಹರಣೆ ಇದೆ. ಬಹಳಷ್ಟು ಜನ ಯಾರು ಜಮೀನು ಬಿಟ್ಕೊಟ್ಟಿದಾರೋ ಕೈಗಾರಿಕೆಗೆ, ಹೋಟ್ಲಿಗೆ, ಇನ್ಯಾವುದಾದ್ರು ಉದ್ದೇಶಕ್ಕೆ ಬಿಟ್ಕೊಟ್ಟಿದಾರೋ ಆ ಹೋಟ್ಲಲ್ಲಿ ಲೋಟ ತೊಳಿತಾ ಇದ್ದಾರೆ ನಮ್ಮ ರೈತರ ಮಕ್ಕಳು. ಆ ಕೈಗಾರಿಕೆಯಲ್ಲಿ ಕೋಲ್ ಹಿಡ್ಕೊಂಡು ಕಾವಲು ಕಾಯ್ತಾ ಇದ್ದಾರೆ. ಆದ್ರೆ ರೈತ ಅಂತ ಅಂದ್ರೆ ಈ ದೇಶದ ಮಾಲೀಕ. ನಾವು ಈ ದೇಶಕ್ಕೆ ಅನ್ನ ಕೊಟ್ಟವರು, ನಾವು ಈ ದೇಶನ ಅನ್ನ ಹಾಕಿ ಬದುಕಿ ಸಾಕಿ ಸಲಿದವರು. ಅಷ್ಟೇ ಅಲ್ಲ, 64 ಲಕ್ಷ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಸಾಕಿ ಸಲುವತಕ್ಕಂಥವ್ರು ನಾವು. ಆದ್ರಿಂದ ನಾವು ಎಲ್ಲರೂ ಕೂಡ ರೈತ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರೆ ತಾವೇನ್ ಮಾಡ್ತೀರಿ, ಮನೆ ಬಂದಾಗ 3 ಜನ ಮಕ್ಕಳಿದ್ರೆ ಅವನು ಇಂಜಿನಿಯರು, ಇವನ್ ಡಾಕ್ಟ್ರು, ಇನ್ನೊಬ್ಬ ಮಗನ ಪರಿಚಯನೇ ಮಾಡೋದಿಲ್ಲ, ಬ್ಯಾಸೆ ಹೊಡೆಯನ್ನ. ಆ ಕೆಲಸ ಮಾಡಬೇಡ್ರಿ. ಇವತ್ತೇನಾರು ವಯಸ್ಸಾದ ವಯೋವೃದ್ಧರನ್ನ, ತಂದೆ ತಾಯಿಗಳನ್ನ ಏನಾರು ಆರೋಗ್ಯ ಕೊನೆ ತನಕ ಕಾಪಾಡ್ತಾರೆ ಅಂದ್ರೆ ಯಾರು ಗದ್ದೆ ಉಳುಮೆ ಮಾಡ್ತಲ್ಲ ಆ ರೈತನೇ ಹೊರತು ಇನ್ಯಾರು ಅಲ್ಲ, ತಿಳ್ಕೊಳ್ಳಿ. ಆದ್ರಿಂದ ರೈತನಿಗೆ ಗೌರವ ಮೊದಲಿಂದಲೂ ಇದೆ, ಮುಂದೂ ಇರುತ್ತೆ. ಆದರೆ ನಮ್ಮಲ್ಲಿ ಕೀಳಿರಿಮೆ ಇರಬಾರ್ದು. ಹೆಮ್ಮೆಯಿಂದ ರೈತ ಅಂತ ಹೇಳ್ಕೊಳ್ಬೇಕು. ಇವತ್ತು ಸಾಲಕ್ಕೆ ನನಗೆ ಬಹಳ ಸಮಯ ಅಲ್ಲ ಹೇಳಲಿಕ್ಕೆ. ಸಾಲಕ್ಕೆ ನಾವು ಹೊಣೆಗಾರರಲ್ಲ. ನಾವು ಯಾವ ತುಡುಗು ಮಾಡಿಲ್ಲ, ಇಸ್ಪೇಟ್ ಆಡಿಲ್ಲ, ಜೂಜಾಡಿಲ್ಲ, ಏರೋಪ್ಲೇನ್ ಓಡಾಡಿಲ್ಲ. ನಮಗೆ ನ್ಯಾಯವಾದಂಥ ಬೆಲೆ ಸಿಗದೆ, ಅತಿವೃಷ್ಟಿಗೆ ಅನಾವೃಷ್ಟಿಗೆ ಪರಿಹಾರ ಸಿಗದೆ ಸಾಲಗಾರ ಆಗಿದ್ದೀವಿ. ಆದ್ರಿಂದ ಸಾಲಕ್ಕೆ ಹಂಚ್ಕೊಂಡು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ ರೈತರಲ್ಲಿ ವಿನಂತಿ ಮಾಡ್ಕೊಂಡು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.